ಸ್ನೇಹಿತರೆ ನಮಸ್ಕಾರ. ಬಹಳ 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 ದುಃಖ ತರೋಂಥ ವಿಚಾರ. ಕಾಶ್ಮೀರದಲ್ಲಿರ್ತಕ್ಕಂಥ ಪಹಲ್ಗಾಮಲ್ಲಿ ಆದಂಥ ಮಾರಣ ಹೋಮ, ಅದರಲ್ಲೂ ಕೂಡ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇತ್ತು, ಆಗ್ತಾ ಇರುತ್ತೆ, ಇನ್ನು ಮುಂದಕ್ಕೂ ಆಗುತ್ತೆ. ಆದರೆ ನೀನು ಮುಸಲ್ಮಾನ ಆಗಿದ್ರೆ ಈ ಕಡೆ ಬಾ, ಹಿಂದೂ ಆಗಿದ್ರೆ ಆ ಕಡೆ ಹೋಗುವಂಥ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಕೊಂದಿದ್ದು ಮಾತ್ರ ಸತ್ಯವಾಗಲೂ ಜೀರ್ಣಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದ ಮಂಜುನಾಥ್ ಇರ್ಬೋದು ಹಾಗೂ ಭರತ್ ಅವರಿರ್ಬೋದು, ಅವರ ಸಾವು ನಿಜವಾಗ್ಲೂ ಎಲ್ಲ ಹಿಂದೂಗಳಿಗೂ ಒಂದು ದೊಡ್ಡ ಪಾಠನೇ ಆಗಬಹುದು. ಯಾಕೆ ಅಂದರೆ ಅಲ್ಲಿ ಎರಡೇ ಪ್ರಶ್ನೆ ಕೇಳಿದ್ದು. ಇವೆಲ್ಲ ನೋಡಿರ್ತೀರ, ಒಂದು ಮುಸಲ್ಮಾನರಾದರೆ ಈ ಕಡೆ ಬನ್ನಿ, ನೀವು ಹಿಂದೂಗಳಾದರೆ ಆ ಕಡೆ ಬನ್ನಿ ಅಂತ. ಯಾರು ಕೂಡ ನಿಮ್ಮನ್ನು ನೀನು ಬ್ರಾಹ್ಮಣ ಆದರೆ ಆ ಕಡೆ ಹೋಗು, ಲಿಂಗಾಯತಾದ್ರೆ ಈ ಕಡೆ ಬಾ, ಗೌಡ ಆದರೆ ಈ ಕಡೆ ಬಾ, ನೀನು ಬೇರೆ ಜಾತಿ ಆದರೆ ಈ ಕಡೆ ಬಾ, ನೀನು ಕೊಡವನ, ನೀನು ಅರೆಗೌಡನ, ನೀನು ಎಸ್ಸಿಗ, ಎಸ್ಟಿಗ, OBCಗ, ಮಲಯಾಳಿನ, ಸಿಕ್ಕ, ಯಾವುದೂ ಕೇಳಿಲ್ಲ. ಸೊ ಇದೊಂದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಟಾರ್ಗೆಟ್ ಹಿಂದೂ ಮಾತ್ರ, ಹಿಂದುತ್ವದ ಬಗ್ಗೆ ಮಾತ್ರ ಅವ್ರಿಗೆ ಟಾರ್ಗೆಟ್ ಇರೋದು. ಅದರಲ್ಲಿ ಯಾವ ಜಾತಿಗಳು ಅವ್ರಿಗೆ ಅನ್ವಯಿಸಲ್ಲ. ನಾವು ಕೂಡ ಭಾಳಷ್ಟು ಬಾರಿ ನಾನು ಕೂಡ ಹೇಳಿದ್ದೀನಿ, ಫೇಸ್ಬುಕ್ಕಲ್ಲಿ ಹೇಳಿದ್ದೀನಿ, ಸಿಕ್ಕಿದವ್ರ ಕಡೆ ಮೀಟಿಂಗ್ ಮಾಡ್ಬೇಕು ಹೇಳಿದ್ದೀನಿ. ನಾವೆಲ್ಲ ಫಸ್ಟು ಈ ಜಾತಿ 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 ಅಂತ ನಮ್ಮನ್ನು ಹಿಂದೆ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಡೆದು ಆಳಿದ್ದಾರೆ. ಅದನ್ನೆಲ್ಲ ಹೋಗಲಾಡಿಸಿ, ಅದನ್ನೆಲ್ಲ ಒದ್ದು ಓಡಿಸಿ ನಾವೆಲ್ಲ ಒಂದು ಬ್ರಾಹ್ಮಣ ಆಗಿರಲಿ, ಲಿಂಗಾಯತರಾಗಿರಲಿ, ಗೌಡರಾಗಿರಲಿ, OBC ಸಂಬಂಧಪಟ್ಟವರಾಗಿರಲಿ, ಈಗ ದೇವಾಂಗ್ ಶೆಟ್ಟರು, ಯಾವ ಜಾತಿಯವರಾಗಿದ್ರೂ ನಾವೆಲ್ಲ ಹಿಂದೂ ಅನ್ನೋ ಒಂದು ಒಗ್ಗಟ್ಟಿನ ಮಂತ್ರ ತಗೊಂಡು ಜೀವನ ಮಾಡಿ. ನಿಮಗೂ ಒಂದು ಧೈರ್ಯ ಇರ್ತದೆ, ನಮಗೂ ಒಂದು ಧೈರ್ಯ ಇರುತ್ತೆ, ಪರವಾಗಿಲ್ಲಪ್ಪ ನಮ್ಮವರು ಇವರು ಅಂತ. ಸ್ನೇಹಿತರೆ, ಒಬ್ಬ ಲೋಫರ್ ನನ್ನ ಮಗ ಕತ್ತಲು ಹಾಕಿರ್ತಕ್ಕಂಥ ತಾಳಿ ತೆಗೆಸ್ತಾನೆ, ಕಿವಿಲಿ ಹಾಕಿರ್ತಕ್ಕಂಥ ಓಲೆ ತೆಗೆಸ್ತಾನೆ, ಒಳಗಡೆ ಅವನು ಹಾಕಿರೋ ಜನವಾರ ಬಿಚ್ಚಿಸ್ತಾನೆ. ಅದೇ ಸೂವರ್ ನನ್ನ ಮಗ ಕಾಶ್ಮೀರಲ್ಲಿ ಅವನು ಪ್ಯಾಂಟ್ ಬಿಚ್ಚಿಸ್ತಾನೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಹಿಂದೂಗಳು ನಿಮಗಿನ್ನೂ ಏನೇನು ಬಿಚ್ಚಿಸ್ಬೇಕು, ನಿಮಗೆ ಇನ್ನೇನೇನು ಬಿಚ್ಚಿಸಿದ್ರೆ ಇಲ್ಲ ನಾನೆಲ್ಲ ಹಿಂದೂ ಅಂತ ನಿಮ್ಗೆ ಯಾವಾಗ ಮನಸ್ಸಿಗೆ ಬರುತ್ತೆ? ನಿಮ್ಗೇನೇನು ಬಿಚ್ಚಿಸ್ಬೇಕು ಅಂತ ನೀವೇ ಹೇಳಿ. ನಿಮ್ಮ ಫೇಸಲ್ಲಿ ನಿಮ್ಗೆ ಕೊಡೋದಾದ್ರೆ ವಾಯ್ಸ್ ಮೆಸೇಜ್ ಕಳಿಸಿ ಯಾರಿಗಾದ್ರೂ. ನೀವಂತ ಗೊತ್ತಾಗೋದು ಬೇಡ. ಅವಾಗಾದರೂ ನಿಮಗೆ ಆ ಬುದ್ಧಿ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಆ ಹೆಂಡತಿ ಆ ಮಗನ ಮುಂದೆ ಆ ಗಂಡನ್ನ, ಆ ಹುಡುಗನ ಅಪ್ಪನ್ನ ಕೊಲ್ಲಬೇಕಾದ್ರೆ ಅವರ ಮನಸ್ಥಿತಿಗಳು ಹೆಂಗೆ ಇರಬಹುದು? ನೀನು ಹೋಗಿ ಮೋದಿಗೆ ಹೇಳು ಅಂತ ಹೇಳ್ತಾರಲ್ಲ, ಯೋಚನೆ ಮಾಡಿ ಸ್ನೇಹಿತರೆ. ಇನ್ನು ಎಲ್ಲಿ ತನಕ ನೀವು ಅವನು ಲಿಂಗಾಯತರಿದ್ದಾನೆ, ಅವನು ಬ್ರಾಹ್ಮಣ ಇದ್ದಾನೆ, ಅವನು ದೇವಾಂಗ್ ಶೆಟ್ಟರ್ ಇದ್ದಾನೆ, ಇವನು ಗೌಡ ಇದ್ದಾನೆ, ಇವನು SCಗಿದ್ದಾನೆ, ಇವನು STಗಿದ್ದಾನೆ ಅಂತ ಇನ್ನು ಎಷ್ಟು ದಿನ ಬೇರೆ 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 ವಿಂಗಡಿಸ್ತೀರಾ? ನೋಡಿ, ನೀವೆಲ್ಲ ಅನ್ಕೋಬೋದು, ಇಲ್ಲ ಈ ವ್ಯಕ್ತಿ BJPಗೆ ಸಂಬಂಧಪಟ್ಟವನಿದ್ದಾನೆ, ಅದಕ್ಕೋಸ್ಕರ ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡ್ತಾರೆ ಅಂತ. ಸತ್ಯವಾಗ್ಲೂ ಇಲ್ಲ ಸ್ನೇಹಿತರೆ. ಕಾಂಗ್ರೆಸ್ಸಲ್ಲೂ ಕೂಡ ಕೆಲವರು ಹಿಂದೂಗಳಿದ್ದಾರೆ, ಆದರೆ ಅವರುಗಳು ಮಾತಾಡದೆ ಸ್ಥಿತಿಲಿದ್ದಾರೆ. ಆದರೆ ಅವರ ಪಕ್ಷದ ಮುಖಂಡರು ಮಾತ್ರ, ಸತ್ಯವಾಗಲೂ ಹೇಳ್ತೀನಿ, ನಾನು ರಾಜಕೀಯ ತರ್ತಾ ಇಲ್ಲ ಇಲ್ಲಿ. ಆದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಯೋಚನೆ ಮಾಡಿ, ಯಾರನ್ನಾದ್ರೂ ಗೊತ್ತಿರೋರನ್ನ ಕೇಳಿ, ಇಲ್ಲ ಗೂಗಲ್ ಮಾಡಿ ತಿಳ್ಕೊಳ್ಳಿ, ಇಲ್ಲ ಯಾವ್ದಾದ್ರು ಹಳೆ ಪುಸ್ತಕಗಳನ್ನು ಓದಿ. ಕಾಂಗ್ರೆಸ್ಸು ಮುಸಲ್ಮಾನರನ್ನ ಓಲೈಸಿ ಈ ಭಯೋತ್ಪಾದನೆಗೂ ಅವರು ಇಷ್ಟೊಂದು ಒಂದು ಸಹಕಾರ ಕೊಡ್ತಾ ಇದ್ದಾರೆ ಹೊರತು ಸತ್ಯವಾಗಲೂ ಬೇರೆ ಯಾವುದಕ್ಕೂ ಕೊಡ್ತಾ ಇಲ್ಲ ಸ್ನೇಹಿತರೆ. ಇದರಿಂದ ನಿಜವಾಗ್ಲೂ ಎಷ್ಟು ಜನಕ್ಕೆ ಬೇಜಾರಾಗಿದೆಯೋ ಗೊತ್ತಿಲ್ಲ. ನನಗೂ ಈ ಸಾವು ಬಂದೇ ಬರುತ್ತೆ. ಯಾವ ಸಾವು, ಎಂಥ ಮನುಷ್ಯನ ಸಾವು ಬಂದೇ ಬರುತ್ತೆ. ನಿಮಗೆ ಜೋರು ಮಳೆಯಲ್ಲಿ ಬಂದು ಮುಳುಗೋಗ್ತಾರೆ, ನದಿಲಿ ಕೊಚ್ಚೋಗ್ತಾರೆ, ಕೆರೆಯಲ್ಲಿ ಬಿದ್ದು ಹೋಗ್ತಾರೆ, ಕಾರ್ ಆಕ್ಸಿಡೆಂಟ್ ಸತ್ತೋಗ್ತಾರೆ. ಇದೆಲ್ಲ ಬಿಟ್ಟು ಆಕ್ಸಿಡೆಂಟಲ್ಲಿ ಹೊಟ್ಟೋಗ್ತಾರೆ. ಹೆಂಗೆಂಗೋ ಸಾವು ಬರುತ್ತೆ ಮನುಷ್ಯನಿಗೆ, ಅದರಲ್ಲಿ ಏನು ತಪ್ಸೋಕ್ಕಾಗೋದಿಲ್ಲ. ಆದರೆ ಈ ರೀತಿ ಒಬ್ಬ ಮನುಷ್ಯನ ಜೀವನ ಗುಂಡಿಟ್ಟು ಕೊಲ್ಲೋಷ್ಟು ಮೃಗಗಳ ಜೊತೆ ಇದ್ದೀವಿ ನಾವು ಅಂದರೆ ಇನ್ನು ಹೆಂಗಿರ್ಬೋದು? ಇವತ್ತು ನಮ್ಮ ಭಾರತ ದೇಶದ
ಕೇಂದ್ರ ಸರ್ಕಾರ ಒಂದು ನಿರ್ಧಾರ ಮಾಡಿರಬಹುದು, ಅವ್ರಿಗೆ ನೀರು ಕೊಡಲ್ಲ, ಅವ್ರಿಗೆ ಅವ್ರನ್ನ ಒಳಗೆ ಬಿಡಲ್ಲ, ಅಲ್ಲಿಂದ ಬಂದವ್ರನ್ನೆಲ್ಲ ಕಳಿಸಿ ಅಂತ. ಆದರೆ ಇಲ್ಲೆಲ್ಲ ಬಾಂಬ್ ಗಲಾಟೆಗಳಾಯ್ತಲ್ಲ, ಬಾಂಬೆಲ್ಲ ಹಾಕಿದ್ರಲ್ಲ, ಶೂಟೌಟ್ ಆಯ್ತಲ್ಲ, ಅದೆಲ್ಲ ಯಾರು ಮಾಡಿದ್ವಿ ಸ್ನೇಹಿತರೆ? ಇಲ್ಲಿರೋ ಪಾಕಿಸ್ತಾನ ಮನಸ್ಥಿತಿಲಿದ್ದವ್ರು ತಾನೇ. ಇಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರನ್ನೇ ಅರೆಸ್ಟ್ ಮಾಡಿಲ್ಲ, ಅವ್ರಿಗೇನು ಒಂದು ಪನಿಷ್ಮೆಂಟ್ ತಗೊಳ್ಳಿಲ್ಲ. ಇನ್ನು ಪಾಕಿಸ್ತಾನದ ಪರವಾಗಿ ನಿಂತಿರೋರನ್ನ ನೀವೆಲ್ಲಿ ಹುಡುಕ್ತೀರಾ? ಎಲ್ಲಿ ಏನು ಮಾಡ್ತೀರಾ ಅವ್ರಿಗೆ? ನಥಿಂಗ್. ಯಾರೇನು ಮಾಡೋಕ್ಕಾಗಲ್ಲ. ನಾನು ಆರ್ಮಿನಾ? ಖಂಡಿತವಾಗ್ಲೂ ಇಲ್ಲ. ನನ್ನ ಹತ್ರ ಮದ್ದುಗುಂಡು ಇಲ್ಲ. ಅದಕ್ಕೆ ಒಂದು ಪವರ್ ಅಂತ ಇದೆ, ಅದೇ ಕೇಂದ್ರ ಸರ್ಕಾರ. ಅದಕ್ಕೊಂದು ಪವರ್ ಕೊಟ್ಟರೆ ಅವರು ಮಾತ್ರ ಮಾಡ್ಬೋದು. ಅವರು ಮಾತ್ರ ಶಸ್ತ್ರ ಇಟ್ಕೊಂಡು ಅವ್ರು ಅಭ್ಯಾಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಮಾತ್ರ ಅಟ್ಯಾಕ್ ಮಾಡೋಕ್ಕೊಂದು ಪವರು ಇರ್ತದೆ, ಅವ್ರಿಗೊಂದು ನ್ಯಾಕು ಇರುತ್ತೆ. ಆ ಟೆಕ್ನಿಕಲ್ ಏನು ಮಾಡಬೇಕು ಅಂತ ಮಾಡ್ತಾರೆ. ಆದರೆ ಈ ಜಿಹಾದಿ ಮನಸ್ಥಿತಿಗಳಿದೆಯಲ್ಲ, ಈ ಮನಸ್ಥಿತಿಗಳನ್ನ ಸರಿ ಮಾಡೋದು ಯಾವಾಗ? ಇಂಥವ್ರನ್ನ ಹೊಡೆದು ಸದೆ ಬಡಿಯೋದು ಯಾವಾಗ? ಆ ಜಿಹಾದಿಗಳಿರಲಿ, ನಿಮ್ಮ ಅಕ್ಕಪಕ್ಕ ಇದಾರಲ್ಲ ಜಿಹಾದಿಗಳು, ಅವ್ರನ್ನೇನು ಮಾಡಬೇಕು? ನನಗೂ ನಿಜವಾಗ್ಲೂ ಭಾಳಷ್ಟು ಜನ ಮುಸಲ್ಮಾನರು ಸ್ನೇಹಿತರಿದ್ದಾರೆ. ಸತ್ಯವಾಗಿ ಬರೆದಿಟ್ಕೊಳ್ಳಿ, ನನ್ನ ಸ್ನೇಹಿತರುಗಳಾದ ಮುಸಲ್ಮಾನರೇ, ನೀವೆಲ್ಲರೂ ಕೂಡ ಕೆಟ್ಟವರು, ಖಂಡಿತವಾಗ್ಲೂ ದೇಶದ್ರೋಹಿಗಳಲ್ಲದೆ ಇರಬಹುದು, ನೀವ್ಯಾರು ಟೆರರಿಸ್ಟ್ ಅಲ್ಲದೆ ಇರ್ಬೋದು, ಎಲ್ಲ ಮುಸಲ್ಮಾನರು ಕೂಡ ಒಳ್ಳೆಯವರೇ ಇರ್ಬೋದು. ಆದರೆ ಸತ್ಯವಾಗಿ ನಿಮಗೊಂಥರ ಬೇಜಾರಾಗ್ಬೋದು, ಬಟ್ ನನಗೂ ಬಹಳ ಬೇಜಾರಿಂದ ಹೇಳ್ತೀನಿ. ಆದರೆ ಟೆರರಿಸ್ಟೆಲ್ಲ ಮುಸಲ್ಮಾನರುಗಳು. ಇದಕ್ಕೇನು ಹೇಳಬೇಕು? ನಿಮ್ಮ ಜೊತೆ ನಾನು ಎಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ದೀನಿ ಅಂತ ನಿಮಗೆ ಗೊತ್ತು. ಒಬ್ಬರನ್ನೂ ಮನಸ್ಸು ನೋಯಿಸಲಿ ಇವತ್ತವರೆಗೂ ಕೂಡ. ಏನು ಮಾಡಬೇಕು ಹೇಳಿ ನೀವೇ? ಬೇಜಾರಾಗಲ್ವಾ? ನಾಳೆ ದಿನ ಯಾವನೋ ಒಬ್ಬ ಬೇರೆ ಧರ್ಮದವನು, ಇಲ್ಲ ನಮ್ಮ ಧರ್ಮದವನೇ ಆಗಲಿ, ನಮ್ಮ ಧರ್ಮದವನೇ ಇಟ್ಕೊಳ್ಳೋಣ, ನಮ್ಮ ಧರ್ಮದವನು ನೀನು ಹಿಂದೂನಾ ಮುಸ್ಲಿಮ ಅಂತ ಹೇಳ್ಬಿಟ್ಟು ನಿಮ್ಮ ಮನೆಯವರಿಗೆಲ್ಲ ಹಾಕ್ಕೊಂಡು ಶೂಟ್ ಮಾಡಿದ್ರೆ ನೀವು ನಿಜವಾಗ್ಲೂ ನಮ್ಮಂಥವ್ರನ್ನ ಇಷ್ಟಪಡ್ತೀರಾ? ನಮ್ಮಂಥವ್ರನ್ನ ಮಾತಾಡಿಸ್ತೀರಾ? ನಮ್ಮಂಥ ಮನೆಗೆ ಬಂದು ಒಬ್ಬಟ್ಟು ಊಟ ಮಾಡ್ತೀರಾ ಯುಗಾದಿ ಹಬ್ಬದಲ್ಲಿ? ಹೇಳಿ ನೋಡೋಣ ಸ್ನೇಹಿತರೆ. ನಿಮಗೆಲ್ಲ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಆದರೆ ನಿಜವಾಗ್ಲೂ ಹೇಳ್ತೀನಿ, ದೇಶದ್ರೋಹಿಗಳಾಗಬೇಡಿ, ದೇಶದ್ರೋಹಿ ಕೆಲಸಗಳು ಮಾಡಬೇಡಿ. ದೇಶಕ್ಕೋಸ್ಕರ ಬದುಕಿ, ನಿಮಗೋಸ್ಕರ, ನಿಮ್ಮ ಮನೆಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಸಂಬಂಧಿಕರಿಗೋಸ್ಕರ, ನಿಮ್ಮ ಸ್ನೇಹಿತರಿಗೋಸ್ಕರ ಬದುಕಿ. ಸೆಲ್ಫಿಶ್ ಆಗಬೇಡಿ, ಕ್ರೂರಿಗಳಾಗಬೇಡಿ.